ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನ್ಸು ಶೇಷಳಿಗೆ ಬರ್ದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ. ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗು. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು. ಇನ್ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗ್ತಾನೆ. ಅದನ್ನ ಯಾರಿಂದನೂ ತಡೆಯೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವನು ಹಳೆ ರುದ್ರ ಅಲ್ಲ. ಅಮೃತ ಬಗ್ಗೆ ಇನ್ನು ಏನೇನ್ ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅರ್ಜುನನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದ್ರೆ ಈಗ ಆಗ್ಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದ್ರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ. ಅಮೃತ ಬಗ್ಗೆ ಇನ್ನು ಏನೇನ್ ಗೊತ್ತು? ಅವತ್ತು ಅರ್ಜುನನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ರುದ್ರ, ನೀನು ಯಾಕೆ ಬರೋಕ್ಕೆ ಹೋದೆ? ನಾನು ಚಿತ್ರನೂ ಬರ್ತಿದ್ವಲ್ಲ. ಪರವಾಗಿಲ್ಲ ಬಿಡಿ ಅತ್ತಿಗೆ, ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ನನಗೂ ಮುಜುಗರ. ಅದಕ್ಕೆ ನಾನೇ ಒಂದು ಹೆಜ್ಜೆ ಬಂದೆ. ಅದು ಸರಿ. ನೀನು ನೋಡು, ಮನೆ ಊಟ ಇಲ್ಲದೆ ಎಷ್ಟೊಂದು ಸ್ವರ್ಗ ಹೋಗಿದ್ಯಾ ಅಂತ. ಇನ್ನು ಮುಂದೆ ನಿಮ್ಮ ಕೈ ಅಡುಗೆ ಸಿಗುತ್ತಲ್ಲ ಅದಕ್ಕೆ ಎಲ್ಲ ಸರಿ ಹೋಗುತ್ತೆ ಬಿಡಿ. ಅದಕ್ಕೆ ನಿಮಗೊಂದು ವಿಚಾರ ಹೇಳೋದಿತ್ತು. ಗುಡ್ ನ್ಯೂಸ್. ಏನು ಗುಡ್ ನ್ಯೂಸಾ? ಹ್ಞೂ ಅದಕ್ಕೆ, ಅಣ್ಣ ಇನ್ನೊಂದು ವಾರದಲ್ಲಿ ಬರ್ತಾ ಇದ್ದಾನೆ. ಸದ್ಯ ಈಗಲಾದರೂ ನಿಮ್ಮ ಅಣ್ಣಂಗೆ ಮನೆ ನೆನಪಾಯ್ತಲ್ಲ, ಇನ್ಮೇಲಾದರೂ ಎಲ್ಲ ಸರಿ ಹೋಗ್ಬೋದು. ಏನು ಸರಿ ಹೋಗ್ಬೋದು ಅದಕ್ಕೆ? ಏನಿಲ್ಲ ಬಿಡು ರುದ್ರ. ಇಲ್ಲ ಅದಕ್ಕೆ, ನೀವೇನೋ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅನ್ಸುತ್ತೆ. ಏನಾಯ್ತು ಹೇಳಿ. ಅದು ನೀನು ನಿಮ್ಮಣ್ಣ ಈ ಮನೇಲಿ ಇಲ್ಲದೆ ಇರೋ ಟೈಮಲ್ಲಿ ಏನೇನೋ ಅನಾಹುತಗಳಾಗೋಯ್ತು ರುದ್ರ. ಅಂಥದ್ದೇನದು ಅದಕ್ಕೆ? ಅರ್ಜುನ್ಗೆ ತಾನೇ ಮನೆ ಮಗ ಅಲ್ಲ, ದತ್ತು ಮಗ ಅಂತ ಗೊತ್ತಾಗೋಯ್ತು. ಯಾವ್ದು ಗೊತ್ತಾಗಬಾರ್ದು ಅಂತ ಇಷ್ಟು ವರ್ಷ ಕಾಯ್ಕೊಂಡಿದ್ವೋ ಅದು ಗೊತ್ತಾಗೇ ಹೋಯ್ತು. ಅರ್ಜುನ್ ಇದನ್ನು ಹೇಗೆ ತಗೊಂಡ? ಶೇಷ, ಬಾ ಶೇಷ. ಅಮೃತ, ನಾನು ಹೇಳಿದ್ದೇನು ನೀನು ಮಾಡ್ತಾ ಇರೋದೇನು? ನೀನೇ ನೋಡಿದ್ಯಲ್ಲ ಶೇಷ, ಅರ್ಜುನ್ ಅವರನ್ನ ನನ್ನ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ. ನಾನು ಕೋಪದಲ್ಲಿ ಬೈದು ಕಳ್ಸದ್ನಲ್ಲ. ನೀನೇನೋ ಬೈದಿದ್ದು ನಿಜನೇ, ಆದರೆ ಅವನು ಅದನ್ನು ಗಂಭೀರವಾಗಿ ತಗೊಂಡಿರೋ ಥರ ಕಾಣಿಸ್ತಾ ಇಲ್ಲ. ಹಾಗಾದರೆ ನಾನು ಏನು ಮಾಡಬೇಕು ಅಂತ ನಿನ್ನ ಅಭಿಪ್ರಾಯ ಶೇಷ? ನಿನ್ನ ಕೋಪ ಸಾಲಲ್ಲ ಅಮೃತ. ಹೀಗೆ ಆದರೆ ತುಂಬ ಕಷ್ಟ ಆಗತ್ತೆ. ಬರೀ ಬೈಯೋದಷ್ಟೇ ಅಲ್ಲ, ಶತ್ರುವನ್ನು ಕಾಲು ಕಸಕ್ಕಿಂತ ಕಡೆಯಾಗಿ ಕಾಣೋದಕ್ಕೆ ಶುರು ಮಾಡು.
ಅಮ್ಮ ಕರ್ದ್ಯಂತ ಚಿಕ್ಕಪ್ಪ ಹೇಗಿದ್ದೀರಿ ಚಿಕ್ಕಪ್ಪ? ಹೋದ ಕೆಲಸ ಏನಾಯಿತು? ಹ್ಞೂ ಕರಣ್, ಚೆನ್ನಾಗಿದ್ದೀನಿ. ಈ ಸಲ ಪ್ರಾಜೆಕ್ಟು ನಮ್ಮ ಕಡೆನೇ ಆಗೋಗಿದೆ. ಅಣ್ಣ ತಮ್ಮ ಸೇರಿಕೊಂಡು ಆಫೀಸ್ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ನಿಮ್ಮಿಬ್ಬರ ಬಗ್ಗೆ ತುಂಬ ಹೆಮ್ಮೆ ಇದೆ ಕಣ್ರೋ. ಥ್ಯಾಂಕ್ಸ್ ಚಿಕ್ಕಪ್ಪ. ನಂದೇನೂ ಇಲ್ಲ, ಎಲ್ಲ ಅಣ್ಣನೇ ನೋಡ್ಕೋತಾ ಇರೋದು. ಏನು ಚಿಕ್ಕಪ್ಪ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ ಅರ್ಜುನ್, ಎಲ್ಲ ವಿಚಾರ ಗೊತ್ತಾಯಿತು. ನೀನು ತುಂಬ ಮೆಚೂರ್ಡಾಗಿ ನಡ್ಕೊಂಡಂತೆ. ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ಹ್ಞೂ ಚಿಕ್ಕಪ್ಪ, ಯಾವ ಜನ್ಮದ ಋಣನೋ ಏನೋ ನೀವೆಲ್ಲರೂ ನನಗೆ ಸಿಕ್ಕಿದ್ದೀರಾ. ನಿಮ್ಮ ಋಣನ ತೀರಿಸೋದಕ್ಕೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ಏನು ಹಾಗೆ ನಿಂತ್ಬಿಟ್ರಿ? ಬದಲಾಯಿಸ್ಕೊಳ್ರಿ. ಓಹ್, ಲಾಕ್ ಸರಿಯಾಗಿ ಹಾಕಿದ್ದೀನೋ ಇಲ್ವೋ ಅಂತ ಡೌಟಾ? ಒಂದು ನಿಮಿಷ ಸರಿ ಚೆಕ್ ಮಾಡ್ತೀನಿ. ಹಾಂ, ನೋಡಿ, ನಾನೇನೋ ಬಾಯಿ ಮಾತಿಗೆ ಹೇಳಿದ್ರೆ ನೀವು ಅದನ್ನೇ ಗಂಭೀರವಾಗಿ ತಗೊಂಡು ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ. ಅಯ್ಯೋ ಶಿವನೇ, ನಾನೇನು ತಪ್ಪು ಮಾಡಿದೆ ಇವಾಗ? ಈಗ ಮಾಡ್ತಾರೆ ಸಾಲ್ದಾ? ಅಯ್ಯೋ, ನಾನು ನಿಮ್ಮ ಗಂಡ ರೀ. ನನ್ನ ಮುಂದೆ ಬಟ್ಟೆ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ದು ಅಪರಾಧನಾ? ನೋಡಿ, ಬರ್ತಾ ಬರ್ತಾ ನಿಮ್ಗೆ ಯಾಕೋ ತುಂಬ ಅತಿ ಆಗ್ತಿದೆ. ಇದೆಲ್ಲ ಚೆನ್ನಾಗಿರಲ್ಲ. ಇದೇ ಅತಿ ಅನ್ನಿಸ್ಬಿಟ್ರೆ ನಿಜವಾಗ್ಲೂ ಅತಿ ಆದಾಗ ಇನ್ನೇನಂತೀರೋ? ಏನಂದ್ರಿ? ಏನಿಲ್ಲ, ನಿಮಗೆ ಬಟ್ಟೆ ಬದಲಾಯಿಸ್ಕೊಳ್ಳೋಕೆ ಸಂಕೋಚ ಆದರೆ ನಾನು ಒಂದು ಕಣ್ಣು ಮುಚ್ಕೋತೀನಿ. ಇವಾಗ ನೀವು ಬಟ್ಟೆ ಬದಲಾಯಿಸ್ಕೊಬೋದು. ಅರ್ಜುನ್ ಅವರೇ, ಇದೆಲ್ಲ ಯಾಕೋ ಜಾಸ್ತಿ ಆಯಿತು. ನನಗಿದೆಲ್ಲ ಸರಿ ಹೋಗಲ್ಲ. ಆಯಿತು ಬಿಡ್ರಿ, ನಿಮಗೋಸ್ಕರ ಎರಡೂ ಕಣ್ಣು ಮುಚ್ಕೋತೀನಿ. ಏನಿವಾಗ? ನೋಡಿ, ನಿಮಗೆ ಸ್ವಲ್ಪ ಸಲಿಗೆ ಕೊಟ್ಟೆ ಅಂತ ತುಂಬ ಹೆಚ್ಕೋತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ. ಎಷ್ಟು ಬೇಕೋ ಅಷ್ಟು ನಕ್ಕೊಂಬಿಡಿ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಬಾಯಿ ಮಾತಲ್ಲಿ ಹೇಳಿದ್ರೆ ಜನ ಯಾರು ಕೇಳಲ್ಲ. ಜೈ ಮಹಾರುದ್ರ. ಅಬ್ಬೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನು ಕೇಳು, ನಿನಗಿಲ್ಲ ಅಂತೀನಾ? ಅಬ್ಬೆ, ನಾನು ಹುಡುಗ ಆಗೋ ಬದಲು ಹುಡುಗಿ ಆಗಿದ್ರೆ ಏನು ಮಾಡ್ತಿದ್ರಿ? ಏನೋ ದೇವ್ರ ದಯೆ, ನಿಮ್ಮಮ್ಮ 3ನೇ ಮಗುನ ಗಂಡಾಗೆ ಹೆತ್ಕೊಟ್ಲು, ನಮ್ಮ ವಂಶ ಉಳಿತು. ಒಂದು ವೇಳೆ ನೀನೇನಾದ್ರೂ ಹೆಣ್ಣಾಗಿ ಹುಟ್ಟಿದಿದ್ರೆ ನೀನ್ ಬದುಕಿರ್ತಿರ್ಲಿಲ್ಲ. ಇದು ನಿಮ್ಮ ಮಗ ಕಳ್ಸಿರೋದು ನನಗೆ ಅಂತ. ನಿನ್ಗೋಸ್ಕರ ಒಂದು ಗಿಫ್ಟ್ ತರಿಸಿದ್ದೀನಿ. ಗಿಫ್ಟ್? ಗೌನ್ 7 ಹತ್ರ ಹೇಗೆ ಬಂತು? ಇದು ಚೆನ್ನಾಗಲ್ವ ಆರ್ಡರ್ ಮಾಡಿದ್ದು? ನಿನ್ನ ಗಂಡನಿಂದ ವಸೂಲಿ ಮಾಡಿರೋ ಹಣ ಒಡವೆಗಳನ್ನೆಲ್ಲ ಹೆಂಗೆ ವಾಪಸ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ. ಗಂಡ ಆದವನು
ಹೆಂಡ್ತಿಗೆ ಯಾವುದೇ ರೀತಿ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಸೊ ಇದ್ರ ಪ್ರಕಾರ ಏನ್ ಮಾಡ್ಕೊಂಡಿ ಅಮ್ಮ? ಅಮ್ಮ ಲಲಿತಾ, ಬಗರಿ, ಜಾಜಿ ಬನ್ನಿ ಇಲ್ಲಿ. ಅಪ್ಪ ಹುಡುಗಿ ಕಡೆಯವರು ನೀವು ಕೊಟ್ಟಿರೋ ದೊಡ್ಡ ಮನೆ ಒಡವೆನ ಎತ್ತು ಮಡಿಕೊಂಡು ಆ ಮೇಡಮ್ಗೆ ನಕಲಿ ಒಡವೆ ಹಾಕೋರೆ. ಒಂದು ನಿಮಿಷ ಜಾನಕಿ, ಎದ್ದೇಳು. ಅಜ್ಜಿ ನೋಡ್ರಿ, ಗಂಗನ್ ತಲೆ ಮೇಲೆ ಕೊಡೋ ಒರಿಜಿನಲ್ ಜಾರ. ನಾನು ನಿನ್ನ ಶಿಕ್ಷೆ ಕ್ಷಮ ಮಾಡ್ತಿಲ್ಲವಾ? ಸೊಸೆ ಸಲುವಾಗಿ ಶಿಕ್ಷಾ ಮಾಫ್ ಮಾಡ್ಲಿಕ್ಕೆ ಹತ್ತೀನಿ. ನಿನ್ನ ಅಕ್ಕವರು ಮಾಳ್ಗೆ ಮ್ಯಾಗಿದ್ದಾರೆ ನೋಡು, ಅದಕ್ಕೆ ನನಗೆ ಹೋಗಿ ಹೇಳವ್ವ ಅಂತ ಕಳಿಸ್ಯಾರ. ನಾನು ಹಚ್ಚಿರೋ ಬೆಂಕಿ ಬಗ್ಗನ ಹತ್ಕೊಳ್ಳೋದು ಇನ್ನೇನು ತಡೆ ಆಗೋದಿಲ್ಲ ತಗೋ. ಎಲ್ಲರೂ ನನ್ನನ್ನು ಹೇಗೆ ನೋಡ್ತಾರೆ ನೋಡಿ ಅಮ್ಮ. ಇದೆಲ್ಲ ಕೊನೆ ಕಾಣೋದಕ್ಕೆ ಒಂದು ಉಪಾಯ ಇದೆ. ನರಸಿಂಹನ ಹತ್ರ ಹೋಗಿ, ಮಾವ ನಾನು ಮಾಡಿದ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಡು. ಅವನು ಕ್ಷಮಿಸಿದ್ರೆ ಇಡೀ ಊರು ಕ್ಷಮಿಸಿದ ಹಾಗೆ. ಮಾವ, ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಭಾಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ. ನನ್ನ ಮನೆ ಮರ್ಯಾದೆ ಹೋಯ್ತು ನಿನ್ನಿಂದ. ಹೋಗು.